ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಎಸ್ಐಆರ್ ಪರಿಷ್ಕರಣೆ ಆರಂಭ ಆಗಿ ಇವತ್ತಿಗೆ 3ನೇ ದಿನ. ಆದ್ರೆ ಎಸ್ಐಆರ್ ನಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು. ಆ ನಿಯಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಲ್ಲಿ ಹೋಮ ಮಾಡಿದ ಹಾಗಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಮಸೀದಿಯಲ್ಲಿ ಮತಪಟ್ಟಿಯ ಪರಿಷ್ಕರಣೆ ಆಗ್ತಾ ಇದೆ. ವಿಪರ್ಯಾಸ ನೋಡಿ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಲ್ಯಾಣ ಮಂಟಪದ ಉದಾಹರಣೆಯನ್ನ ಕೊಟ್ಟರು. ಆದ್ರೆ ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಸೀದಿಯಲ್ಲಿ ಮತಪಟ್ಟಿಯ ಪರಿಷ್ಕರಣೆಯಾಗ್ತಾ ಇದೆ. ಚುನಾವಣಾ ಆಯೋಗದ ನಿಯಮವನ್ನ ಗಾಳಿಗೆ ತೂರಿ ಎಸ್ಐಆರ್ನ ಮಸೀದಿಯಲ್ಲಿ ಮಾಡಲಾಗ್ತಾ ಇದೆ. ಇರುವಂತಹ ನಿಯಮ ಏನು? ಬೂತ್ ಲೆವೆಲ್ ಆಫೀಸರ್ಸ್ ಮನೆ ಮನೆಗೆ ಹೋಗಬೇಕು, ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಮಾಡಬೇಕು, ಪರಿಶೀಲನೆಯನ್ನ ಮಾಡಬೇಕು. ಅದೇ ಇಲ್ಲದಾಗ್ತಾ ಇಲ್ಲ. ಮಸೀದಿಗಳಲ್ಲಿ ಎಸ್ಐಆರ್ನ ಮಾಡಲಾಗ್ತಾ ಇದೆ. ಬಿಟಿಎಂ ಲೇಔಟ್ನಲ್ಲಿ ಬಿಎಲ್ಒಗಳು ರೂಲ್ಸ್ ಬ್ರೇಕ್ ಅನ್ನ ಮಾಡಿದ್ದಾರೆ. ಮಸೀದಿ ಹಾಗೂ ಖಾಸಗಿ ಕಚೇರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಪ್ರಶ್ನೆ ಇರೋದು, ಯಾರ ಒತ್ತಡಕ್ಕೆ ಮಣಿದು, ಯಾರ ಸೂಚನೆಯಿಂದ, ಯಾರ ಆದೇಶದಿಂದ ಮಸೀದಿಯಲ್ಲಿ ಎಸ್ಐಆರ್ ಆಗ್ತಾ ಇದೆ ಅನ್ನೋದು. ಏಕಕಾಲಕ್ಕೆ ಹೆಚ್ಚಿನ ಜನರನ್ನ ಸೇರಿಸಿ ಬಿಎಲ್ಒಗಳು ಎಸ್ಐಆರ್ನ ಮಾಡ್ತಿದ್ದಾರೆ. तो ये वोट जिसने होना मतलब पक्का होना. अब क्या वोट है इतना धर्मी मत वोट ना बराबर होना. फॉर्मेट देखते ही हमें इंशाल्लाह नहीं सर तुम्हें घर जरा डिस्को होना कल नहीं सर पहले उनको बोलो जेरॉक्स पकड़ना तो फिलअप करो बोलो. नहीं क्या बोलो जेरॉक्स तो फिलअप करो. दूसरा में फिलअप करो. देखिए सर मिस्टेक को मार डालेगा तो प्रॉब्लम हो जाएगा. नहीं करना तो ये वोट जिसने होना मतलब पक्का होना. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಎಸ್ಐಆರ್ ನಲ್ಲಿ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿರಬೇಕು ಅನ್ನುವಂತಹ ಜಾಗೃತಿ, ಅದನ್ನ ಒಪ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ತಮ್ಮ ಹೆಸರು ಮಿಸ್ ಆಗಬಾರ್ದು ಅನ್ನುವಂತಹ ಕಳಕಳಿ, ಅದನ್ನು ಒಪ್ಕೊಳ್ಳೋಣ. ಆದ್ರೆ ಅದಕ್ಕೂ ನಿಯಮ ಅಂತ ಇದೆಯಲ್ಲ. ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡಬೇಕು. ಈ ಮಸೀದಿಗಳಲ್ಲಿ ಅಥವಾ ಬೇರೆ ಯಾವುದೋ ಖಾಸಗಿ ಜಾಗಗಳಲ್ಲಿ ಮತಪಟ್ಟಿಯ ಪರಿಷ್ಕರಣೆ ಆಗ್ತಾ ಇದೆ, ಜನರನ್ನ ಗುಡ್ಡೆ ಹಾಕಿ ಅಂತಂದ್ರೆ ಬಿಎಲ್ಒಗಳು ಯಾರ ಆದೇಶಕ್ಕೆ ಮಣಿದಿದ್ದಾರೆ? ಬಿಎಲ್ಒಗಳಿಗೆ ಹೀಗ್ ಮಾಡಿ ಅಂತ ಸೂಚನೆ ಕೊಡ್ತಾ ಇರೋರು ಯಾರು ಸವಿತಾ? ವಿದ್ಯಾಶ್ರೀ, ಪ್ರಮುಖವಾಗಿ ತಾವು ಹೇಳಿದಂತೆ ಎಸ್ಐಆರ್ ಪ್ರಕ್ರಿಯೆ ಆರಂಭಕ್ಕೂ ಮುನ್ನ ಜನರಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಗಳಿಗೆ ಮುಂದಾದ ಇದು ಒಪ್ಪಿಕೊಳ್ಳುವಂತದ್ದು ಕಾನೂನು ನಿಯಮಗಳನ್ನ ಫಾಲೋ ಮಾಡ್ತಿದ್ದಾರಂತ. ಪ್ರಮುಖವಾಗಿ ಈ ಬಿಎಲ್ಒಗಳ ನಡವಳಿಯನ್ನ ನೋಡಿದ್ರೆ ಚುನಾವಣಾ ಆಯೋಗದ ನಿಯಮಗಳನ್ನೆಲ್ಲವೂ ಗಾಳಿಗೆ ತೂರಿದ್ದಾರೆ. ಈಗಷ್ಟೇ ಅಂದ್ರೆ ಒಂದು 3-4 ದಿನ ಆಯ್ತು ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿ. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆ ಅಂದ್ರೆ ಮತದಾರರ ಪಟ್ಟಿಯ ಶುದ್ಧೀಕರಣ. ಈ ಬಿಎಲ್ಒಗಳು ಯಾವ ರೀತಿ ಶುದ್ಧೀಕರಣ ಮಾಡ್ತಿದ್ದಾರೋ ಅಥವಾ ಇನ್ಯಾರ ಒತ್ತಡಕ್ಕೆ ಮನದು ಒಟ್ಟಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಈ ಎಸ್ಐಆರ್ ಪ್ರಕ್ರಿಯೆ ಮುಂದಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿಲ್ಲ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನ ಕಲೆ ಹಾಕಿ ಪರಿಶೀಲನೆಗೆ ಮುಂದಾಗಬೇಕು. ಆದ್ರೆ ಬಿಟಿಎಂ ಲೇಔಟ್ ಸೇರಿದಂತೆ ಆ ಭಾಗದ ಒಂದಿಷ್ಟು ಏರಿಯಾಗಳಲ್ಲಿ ಖಾಸಗಿ ಕಚೇರಿ ಮತ್ತೆ ಮಸೀದಿ ಭಾಗಗಳಲ್ಲಿ, ಮಸೀದಿ ಮುಂಭಾಗಗಳಲ್ಲಿ ಜನರನ್ನ ಸೇರಿಸಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆಗಿರುವಂತಹದ್ದು. ಜೊತೆಗೆ ಇದು ಕಂಟಿನ್ಯೂ ಆಗ್ತಿರೋದ್ರಿಂದ ಸ್ಥಳೀಯರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ, ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಎಸ್ಐಆರ್ ಪ್ರಕ್ರಿಯೆ ಅಂದ್ರೆ ಮನೆ ಮನೆಗಳಿಗೆ ಭೇಟಿ ನೀಡಬೇಕು, ಬಿಎಲ್ಒಗಳು ಮಾಹಿತಿಯನ್ನ ಕಲೆ ಹಾಕ್ಬೇಕು, ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಏನೆಲ್ಲ ಮುಂದಾಗಬೇಕು ಆ ಕ್ರಮಕ್ಕೆ ಮುಂದಾಗಬೇಕು. ಹೊರತು ಚುನಾವಣಾ ಆಯೋಗದ ಮೂಲ ನಿಯಮಗಳನ್ನೇ ಗಾಳಿಗೆ ತೋರ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.